ಇವತ್ತು ಮೆಂತ್ಯ ಸೊಪ್ಪಿನಿಂದ ಒಂದು ರುಚಿಕರವಾದ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುದ್ದಿ ಪಲ್ಯ ಅಂತ ಕರೀತಾರೆ. ನೀವು ಬೇಕಿದ್ದರೆ ಮೇಥಿ ದಾಲ್ ಅಥವಾ ಮೆಂತ್ಯ ತೋವೆ ಅಂತಲೂ ಕರ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ಆರಿಸ್ಕೊಂಡು ಸಣ್ಣದಾಗಿ ಹೆಚ್ಕೋಬಾರ್ದು ತೀರಾ. ಯಾಕಂದರೆ ತೀರಾ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ರೆ ಕಹಿ ಬರುತ್ತೆ ಪಲ್ಯ. ತೀರಾ ಚಿಕ್ಕದು ಅಲ್ಲ ಹಾಗಂತ ದೊಡ್ಡದು ಅಲ್ಲ, ಆ ರೀತಿ ನೋಡ್ಕೊಂಡು ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈ ಗ್ಲಾಸಿಂದ 2 ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನೀವು ಮೆಂತ್ಯ ಸೊಪ್ಪನ್ನು ಜಾಸ್ತಿ ತೊಗೊಂಡಿದ್ರೆ ತೊಗರಿಬೇಳೆ ಇನ್ನೂ ಜಾಸ್ತಿ ತೊಗೋಬೇಕಾಗತ್ತೆ. ಇದನ್ನು ಚೆನ್ನಾಗಿ 2-3 ಸತಿ ತೊಳ್ಕೊಂಡು ನೀವು ಎಷ್ಟು ಬೇಳೆ ತೊಗೊಂಡಿರ್ತೀರಲ್ಲ ಅದಕ್ಕೆ ಅನುಸಾರವಾಗಿ ನೀರನ್ನು ಹಾಕಿ ಬೇಯಕ್ಕೆ ಇಡಬೇಕಾಗತ್ತೆ. ಇಲ್ಲಿ ತೊಗರಿಬೇಳೆ ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ. ಯಾಕಂದರೆ ಹಾಗೆ ಬೇಳೆ ಗಟ್ಟಿಯಾಗಿ ಉಳ್ಕೊಂಡಿದ್ರೆ ಪಲ್ಯ ನೀಟಾಗಿ ಬರಲ್ಲ. ತುಂಬ ಚೆನ್ನಾಗಿ ಬೇಯಬೇಕು. ಈಗ ಇದು ಬೇಯೋಷ್ಟರಲ್ಲಿ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಿಮ್ಮ ಹತ್ರ ಕಲ್ಲಿದ್ದರೆ ಕಲ್ಲಲ್ಲೂ ಸಹ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಈಗ ಇದು ರೆಡಿ ಆಯಿತು ಮಸಾಲೆ. ಒಂದು 3-4 ವಿಷಲ್ ಕೂಗ್ಸಿದ್ರೆ ಸಾಕು ಸಿಮ್ಮಲ್ಲಿಟ್ಟು. ಈಗ ಇದು ಪ್ರೆಷರ್ ಫುಲ್ ಹಿಡ್ದಿದೆ ನೋಡಿ. ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ಬೇಳೆ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳೋದೇ ಈ ಪಲ್ಯದಲ್ಲಿ ಇಂಪಾರ್ಟೆಂಟ್ ಕೆಲಸ. ಈಗ ಇದನ್ನು ಒಂಚೂರು ಬೀಟ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ನೀವು ಅದರಿಂದನೂ ಮಾಡ್ಕೋಬೋದು. ನಾನಿಲ್ಲಿ ಕಡ್ಗೋಲಿಂದ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಎಲ್ಲ ಸಮವಾಗಿ ಆಗಬೇಕು. ಬೇಳೆ ಒಂದು ಕಡೆ, ನೀರು ಒಂದು ಕಡೆ ಆಗಬಾರ್ದು. ಈಗ ಒಂದು ಕಡಾಯಿ ತಗೊಳ್ಳಿ. ಆ ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ಳಿ. ನೀವು ಯಾವ ಎಣ್ಣೆನ ಅಡುಗೆಗೆ ಉಪಯೋಗಿಸ್ತೀರಲ್ಲ ಆ ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಶೇಂಗಾ ಎಣ್ಣೆನ ಯೂಸ್ ಮಾಡ್ತೀನಿ. ಅದಕ್ಕೆ ನಾನಿಲ್ಲಿ ಶೇಂಗಾ ಎಣ್ಣೆನ ಒಂದು 2 ಸ್ಪೂನ್ ಆಗುವಷ್ಟು, 2 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಮೇಲಷ್ಟೇ ಸಾಸಿವೆನ ಹಾಕಿ. ಅದಾದಮೇಲೆ ಇಂಗನ್ನು ಹಾಕಿ. ಒಂದು ಚಿಕ್ಕ ಚಮಚಷ್ಟು ಇಂಗನ್ನು ಹಾಕಿದ್ರೆ ಸಾಕು. ನೀವು ಇಂಗು ತಿನ್ನಲ್ಲ ಅಂದರೆ ಇಂಗನ್ನು ಸ್ಕಿಪ್ ಮಾಡಬಹುದು, ಅಥವಾ ಇಂಗಿನ ಜಾಗದಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೋಬೋದು. ಈಗ ಒಂದಿಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕು. ಉದ್ದಿನಬೇಳೆ ಮಾತ್ರ ತುಂಬ ಚೆನ್ನಾಗಿ ಕೆಂಪಗಾಗೋ ಥರ ಎಣ್ಣೆಯಲ್ಲಿ ಹುರಿಬೇಕಾಯ್ತಾ. ಇವಾಗ ಉದ್ದಿನಬೇಳೆ ಕೆಂಪಗಾಗಿದೆ. ಈ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಿ ಖಾರನ ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಪಲ್ಯವನ್ನು ಹಾಕಬೇಕು ನೋಡಿ. ಇಲ್ಲಿ ಈಗ ಹಾಕಿದಾಗ ಪಾತ್ರೆ ತುಂಬ ಆಗುತ್ತೆ, ಆದರೆ ಇದು ಬರ್ತಾ ಬೇಯ್ಕೊಂಡು ತೀರಾ ಸ್ವಲ್ಪ ಆಗುತ್ತೆ. ಅದಕ್ಕೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ. ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ರೌಂಡು ಕಲಿಸ್ಬಿಟ್ಟು ಒಂದು ನಿಮಿಷ ಬಿಟ್ಟರೆ ಸಾಕು. ಅಷ್ಟರಲ್ಲಿ ಹಿಂಗಾಗತ್ತೆ. ಈಗ ಇದು ಆಗಿದೆ, ಪೂರ್ತಿ ಬೆಂದಿದೆ. ಇವಾಗ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮುಂಚೆನೇ ಉಪ್ಪು ಹಾಕೊಂಡ್ಬಿಟ್ರೆ ಜಾಸ್ತಿ ಕಾಣಿಸುತ್ತಲ್ವ, ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪು ಜಾಸ್ತಿ ಆಗುತ್ತೆ. ಅದಕ್ಕೆ ಇದು ಪೂರ್ತಿ ಬೆಂದಾದಮೇಲೆ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕಿ. ಈಗ ಉಪ್ಪೆಲ್ಲ ಹಾಕಿ ಇನ್ನೊಂದು 10-15 ಸೆಕೆಂಡ್ ಬೇಯಿಸಿದ್ಮೇಲೆ ಮ್ಯಾಶ್ ಮಾಡಿಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಮೊದಲಿಗೆ ಗಟ್ಟಿ ಅನಿಸುತ್ತೆ, ಅದಕ್ಕೆ ನೀವು ಬೇಳೆನೆಲ್ಲ ಹಾಕಿದ್ಮೇಲೆ ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ, ತುಂಬ ನೀರು ಬೇಕಾ ಇಲ್ಲ ಪಲ್ಯ ಗಟ್ಟಿ ಇರಬೇಕಾ ನೋಡಿಕೊಂಡು ಅದಕ್ಕನುಸಾರವಾಗಿ ನೀವು ನೀರನ್ನು ಹಾಕ್ಕೊಳ್ಳಿ. ನೀವು ರೊಟ್ಟಿಗೆ ಅಥವಾ ಚಪಾತಿಗೆ ಬಳಸ್ತಾ ಇದ್ದರೆ ಸ್ವಲ್ಪ ಗಟ್ಟಿನೇ ಇರಲಿ. ಇಲ್ಲ ಅನ್ನಕ್ಕೆ ಹಾಕ್ತೀನಿ ಅಂದರೆ ಒಂಚೂರು ಹೀಗೆ ವಾಟರಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಇದನ್ನು ಅನ್ನ ಮತ್ತು ರೊಟ್ಟಿ ಎರಡಕ್ಕೂ ಬಳಸ್ತಿರೋದ್ರಿಂದ ತೀರಾ ನೀರು ಅಲ್ಲ ತೀರಾ ಗಟ್ಟಿನೂ ಅಲ್ಲ ಅನ್ನೋ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಬೇಳೆ ಬೇಯಿಸ್ಕೋಬೇಕಾದ್ರೆ ಯಾವುದೇ ರೀತಿ ಉಪ್ಪನ್ನು ಹಾಕಿರಲ್ಲ. ನೀವು ಬೇಳೆ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿದ್ರೆ ಇಲ್ಲಿ ಉಪ್ಪು ಕಡಿಮೆ ಹಾಕಬೇಕಾಗತ್ತೆ. ಈಗ ಇನ್ನೊಂದು ಸತಿ ಉಪ್ಪು ಹಾಕಿಬಿಟ್ಟು ಮತ್ತೊಂದು ಸತಿ ನೀಟಾಗಿ
ಮಿಕ್ಸ್ ಮಾಡಿ. ನೋಡಿ ಈಗ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಹೀಗೆ ಎಲ್ಲ ಹೊಂದ್ಕೊಳ್ಳುತ್ತೆ. ಅಕಸ್ಮಾತ್ ಬೇಳೆ ಸರಿಯಾಗಿ ಬೆಂದಿರಲ್ಲ ಅಂದರೆ ನೀರು ಒಂದು ಕಡೆ, ಪಲ್ಯ ಒಂದು ಕಡೆ, ಬೇಳೆ ಒಂದು ಕಡೆ ಹಿಂಗಿರುತ್ತೆ. ಈಗ ನೋಡಿ ಲಿಡ್ ಮುಚ್ಚಿ ಒಂದು 2 ನಿಮಿಷ ಬಿಡಬೇಕು. ಹೀಗೆ ಚೆನ್ನಾಗಿ ಕುದಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲನೂ ಹಾಕ್ತಾರೆ. ಆದರೆ ಪರ್ಸ್ನಲಿ ನನಗೆ ಬೆಲ್ಲ ಹಾಕಿದ್ದು ಈ ಪಲ್ಯ ಇಷ್ಟ ಆಗಲ್ಲ ಅಂತ ನಾನು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣಿನ ಬದಲಿಗೆ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಎಲ್ಲ ಆದಮೇಲೆ ಒಂದು 2 ನಿಮಿಷ ಕುದಿ ಹಿಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಾಕಿ, ಇಲ್ಲಾಂದರೆ ಕಹಿ ಬರುತ್ತೆ. ನಿಂಬೆಹಣ್ಣೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ, ಆಮೇಲೇನು ಗ್ಯಾಸ್ ಎಲ್ಲ ಆನ್ ಮಾಡಿ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ಬಿಡಿ. ನೋಡಿ ಇದು ಫೈನಲ್ ಹೀಗೆ ಕಾಣಿಸುತ್ತೆ. ಇದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ನೋಡಿ ಇದು ಕೊನೆಗೆ ಈ ಥರ ಕಾಣಿಸುತ್ತೆ. ಉದ್ದಿನಬೇಳೆ ಎಲ್ಲ ತಿನ್ನಬೇಕಾದ್ರೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಈಗ ಇದನ್ನು ಸರ್ವ್ ಮಾಡೋಣ ಬನ್ನಿ. ಈಗ ನಾನು ಇದನ್ನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ, ಜೋಳದ ರೊಟ್ಟಿ ಜೊತೆಗೆ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಂದು ಸತಿ ಟ್ರೈ ಮಾಡಿ ಆಯಿತಾ. ಚಪಾತಿಗಿಂತ ಜೋಳದ ರೊಟ್ಟಿಗೆ ಇದು ತುಂಬ ಸೂಟ್ ಆಗುತ್ತೆ. ನಾನು ಒಂಚೂರು ವಾಟ್ರಿ ಕನ್ಸಿಸ್ಟೆನ್ಸಿ ಮಾಡಿದ್ದೀನಿ, ಅನ್ನಕ್ಕೂ ಬರೋ ಥರ. ಮಕ್ಕಳು ಸಹ ಇದನ್ನು ಇಷ್ಟಪಡ್ತಾರೆ. ಆದರೆ ನೀವು ಮಕ್ಳಿಗೆ ಕೊಡಬೇಕಾದ್ರೆ ಒಂಚೂರು ಖಾರನ ಕಮ್ಮಿ ಹಾಕಬೇಕಾಗತ್ತೆ. ನೀವು ದೊಡ್ಡವ್ರಿಗಾದರೆ ನಿಮ್ಮ ಖಾರದ್ದು ಲೆವೆಲ್ಗೆ ತಕ್ಕಂಗೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.